ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯೌವನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುವ ಗಿಡಮೂಲಿಕೆ ಅಶ್ವಗಂಧ. ಇದು ಆಯುರ್ವೇದದಲ್ಲಿ ಬಳಸಲಾಗುತ್ತಿರುವ ಅತ್ಯಂತ ಹಳೆಯ ಔಷಧಿ ಸಸ್ಯಗಳಲ್ಲಿ ಒಂದು. ಇದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷಗಳಿಂದ ನೋವು ನಿವಾರಿಸಲು ಆಂಟಿ ಇನ್ಫ್ಲಮೇಟರಿಯಾಗಿ, ನಮ್ಮ ದೇಹಕ್ಕೆ ಟಾನಿಕ್ ಆಗಿ, ನಿದ್ರಾಹೀನತೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ. ಇದನ್ನು ವೈಜ್ಞಾನಿಕವಾಗಿ ವಿಥೇನಿಯಾ ಸೋಮ್ನಿಫೆರಾ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವಾಜಿಗಂಧ, ಬಲದ, ವರದ, ಹಯಪ್ರಿಯ, ವರಾಹಕರ್ಣಿ ಅಂತ ಕರೆಯಲಾಗುತ್ತೆ. ಇಲ್ಲಿ ವರದ, ಬಲದ ಅಂತ ಕರೆಯಲು ಕಾರಣ ಏನಂತಂದ್ರೆ, ಇದು ನರದೌರ್ಬಲ್ಯ ದೂರ ಮಾಡಿ ದೇಹದ ಶಕ್ತಿ ಹೆಚ್ಚಿಸಿ ಜೀವಿತಾವಧಿ ಹೆಚ್ಚು ಮಾಡುವ ಗುಣ ಹೊಂದಿದೆ. ಇನ್ನು ವರಾಹಕರ್ಣಿ ಅಂತ ಕರೆಯಲು ಕಾರಣ ಏನಂತಂದ್ರೆ, ಈ ಗಿಡಮೂಲಿಕೆ ಅವು ಹಂದಿಯ ಕಿವಿಯನ್ನು ಹೋಲುತ್ತವೆ. ಅದಕ್ಕೆ ವರಾಹ ಅಂತಂದ್ರೆ ಇಲ್ಲಿ ಹಂದಿ, ಕರ್ಣಿ ಅಂತಂದ್ರೆ ಕಿವಿ. ಕನ್ನಡದಲ್ಲಿ ಹಿರೇಮದ್ದಿನ ಗಿಡ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಇಂಡಿಯನ್ ಜಿನ್ಸೆಂಗ್ ಅಂತ ಕರೀತಾರೆ. ತೆಲುಗು ಮಾತಿದೆ. ಪೆರುಲೇನಿ ವ್ಯಾಧಿಕಿ ಪೆನ್ನೇರುಗಡ್ಡ ಅಂದ್ರೆ ಹೆಸರಿಲ್ಲದ ಕಾಯಿಲೆಗೆ ಅಶ್ವಗಂಧ ಮದ್ದು ಎಂದರ್ಥ. ಚರಕ, ಸುಶ್ರುತ, ಆಮೇಲೆ ಆತ್ರೇಯ ಮಹರ್ಷಿಗಳು ತಮ್ಮ ಗ್ರಂಥಗಳಲ್ಲಿ ಯೋಗದ ಬಗ್ಗೆ ವಿವರಿಸಿದ್ದಾರೆ. ನಿಮಗ್ ಗೊತ್ತಾ, ಈ ಗಿಡಮೂಲಿಕೆಗೆ ಅಶ್ವಗಂಧ ಅಂತ ಹೆಸರು ಯಾಕೆ ಬಂತು ಅಂತ? ಅಶ್ವ ಅಂದ್ರೆ ಕುದುರೆ, ಗಂಧ ಅಂದ್ರೆ ವಾಸನೆ. ಈ ಗಿಡಮೂಲಿಕೆಯ ತಾಜಾ ಬೇರು ಕುದುರೆ ಹಾಗೆ ವಾಸನೆ ಬರುತ್ತೆ ಮತ್ತು ಇದು ಕುದುರೆಯ ಹಾಗೆ ಕೊಡುತ್ತೆ. ಆಯುರ್ವೇದದ ಪ್ರಕಾರ ಅಶ್ವಗಂಧ ಉಷ್ಣಗುಣ ಹೊಂದಿದೆ. ವಾತ ಮತ್ತು ಕಫ ದೋಷಗಳನ್ನು ಇದು ಕಡಿಮೆ ಮಾಡುತ್ತೆ. ಈ ಗಿಡಮೂಲಿಕೆಯನ್ನು ರಸಾಯನ ಅಂತ ಹೇಳಲಾಗಿದೆ. ಯಾಕೆಂದ್ರೆ ಇದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯೌವನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದನ್ನು ಅಡಾಪ್ಟೋಜನ್ ಎಂದು ಪರಿಗಣಿಸಲಾಗುತ್ತೆ. ಅಂದ್ರೆ ನಮ್ಮ ದೇಹವು ಒತ್ತಡವನ್ನು ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತೆ. ವಿಶೇಷವಾಗಿ ಈ ಗಿಡದ ಬೇರು ಮತ್ತು ಹಣ್ಣು ಔಷಧಿಗಳಲ್ಲಿ ಬಳಸಲಾಗುತ್ತೆ. ಲಾಭ 1, ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ. ಆಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತೆ. ಯಾರು ಅಶ್ವಗಂಧ ತೆಗೆದುಕೊಳ್ತಾರೆ ಅವರ ನೆನಪಿನ ಶಕ್ತಿ ಹೆಚ್ಚುತ್ತದೆ. ಕಾಗ್ನಿಟಿವ್ ಅಂದ್ರೆ ಅರಿವು ಸುಧಾರಿಸುತ್ತದೆ. ಇದರ ನ್ಯೂರೋಪ್ರೊಟೆಕ್ಟಿವ್ ಗುಣಗಳಿಂದಾಗಿ ನ್ಯೂರೋ ಡಿಜೆನರೇಟಿವ್ ಕಾಯಿಲೆಗಳಾದ ಅಲ್ಝೀಮರ್ಸ್, ಪಾರ್ಕಿನ್ಸನ್ಸ್ ಇವುಗಳಿಂದ ನಮ್ಮನ್ನು ರಕ್ಷಿಸುತ್ತೆ. ಅಧ್ಯಯನದ ಪ್ರಕಾರ ಅಶ್ವಗಂಧ ನಮ್ಮ ನರ್ವ್ ಸೆಲ್ ಡ್ಯಾಮೇಜ್ ಆಗೋದನ್ನ ನಿಧಾನಗೊಳಿಸಬಹುದು, ನಿಲ್ಲಿಸಬಹುದು ಕೂಡ. ಪ್ರಾರಂಭಿಕ ಹಂತದಲ್ಲಿ ತೆಗೆದುಕೊಂಡ್ರೆ ಸಮಸ್ಯೆಗಳನ್ನು ರಿವರ್ಸ್ ಕೂಡ ಮಾಡಬಹುದು. ಇನ್ನು ವಿಶೇಷವಾಗಿ ಮಹಿಳೆಯರಲ್ಲಿ ಪ್ರೀ ಮೆನೋಪಾಸ್ ಸಮಯದಲ್ಲಿ ಮೂಡ್ ಸ್ವಿಂಗ್ ಆಗಲು ಬಿಡಲ್ಲ ಈ ಅಶ್ವಗಂಧ. ಒಂದು ವಿಧವಾದ ಪ್ರೋಟೀನ್ಗಳ ಗುಂಪು, ಹೀಟ್ ಶಾಕ್ ಪ್ರೋಟೀನ್ಸ್ಗಳು ಅಂತ ಹೇಳಲಾಗುತ್ತೆ. ಇವು ನಮ್ಮ ದೇಹದ ಜೀವಕೋಶಗಳನ್ನು ಸ್ಟ್ರೆಸ್ನಿಂದ, ಒತ್ತಡದಿಂದ ರಕ್ಷಿಸುತ್ತವೆ. ಇಲ್ಲಿ ಅಶ್ವಗಂಧ ಏನಿದೆಯಲ್ಲ, ಇದು ಈ ಪ್ರೋಟೀನ್ಗಳನ್ನ ರೆಗ್ಯುಲೇಟ್ ಮಾಡುತ್ತೆ. ಒತ್ತಡ ಆದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಬಿಡುಗಡೆ ಆಗುತ್ತದೆ. ಕಾರ್ಟಿಸಾಲ್ ಇದು ಒಂದು ಸ್ಟ್ರೆಸ್ ಹಾರ್ಮೋನು. ಇದು ನಿರಂತರ ಬಿಡುಗಡೆ ಆದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿಸುತ್ತೆ, ತೂಕ ಹೆಚ್ಚಿಸುತ್ತದೆ, ನಮ್ಮ ಸ್ನಾಯುಗಳನ್ನು ವೀಕ್ ಮಾಡುತ್ತದೆ. ಅಧ್ಯಯನದ ಪ್ರಕಾರ ಅಶ್ವಗಂಧ ಈ ಕಾರ್ಟಿಸಾಲ್ ಹಾರ್ಮೋನ್ ಅನ್ನು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತೆ. ಇದರಿಂದ ಒತ್ತಡ ಕಡಿಮೆ ಆಗುತ್ತೆ. ರಕ್ತದೊತ್ತಡ, ಹೃದಯ ಸಮಸ್ಯೆಗಳನ್ನು ಆಗಲು ಬಿಡಲ್ಲ. ಇದು ಮಿದುಳಿನಲ್ಲಿ ಗಾಬಾ ಅಂದ್ರೆ ಗಾಮಾ ಅಮೈನೋ ಬ್ಯೂಟರಿಕ್ ಆಸಿಡ್, ಇದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್, ಈ ರಾಸಾಯನಿಕ ಬಿಡುಗಡೆಯಾಗಲು ಪ್ರಚೋದಿಸುತ್ತದೆ. ಇವು ನಮ್ಮ ಮೂಡನ್ನು ರೆಗ್ಯುಲೇಟ್ ಮಾಡುತ್ತವೆ. ಯಾವುದೇ ರೀತಿಯ ಭಯ, ಅತಿಯಾದ ಯೋಚನೆ, ಚಿಂತೆ ಇವುಗಳನ್ನು ಕಡಿಮೆ ಮಾಡುತ್ತದೆ. ಲಾಭ 2, ಇದು ಮಧುಮೇಹಿಗಳಿಗೆ ಒಳ್ಳೆಯದು. ಇದರಲ್ಲಿನ ವಿಟಾಫೆರಿನ್ ಎ ಎಂಬ ರಾಸಾಯನಿಕ ಸತ್ವ ಇದು ಆಂಟಿ ಡಯಾಬಿಟಿಕ್ ಗುಣ ಹೊಂದಿದೆ. ನಮ್ಮ ಜೀವಕೋಶಗಳನ್ನು ಪ್ರಚೋದಿಸಿ ಹೆಚ್ಚಿನ ಸಕ್ಕರೆ ಪ್ರಮಾಣ ಹೀರಿಕೆಯಾಗಲು ಸಹಾಯ ಮಾಡುತ್ತೆ. ಅಶ್ವಗಂಧ ಡಯಾಬಿಟಿಕ್ ನ್ಯೂರೋಪೆಥಿಯಲ್ಲಿ ಕೂಡ ಉಪಯುಕ್ತ ಎಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ. ಲಾಭ 3, ಇನ್ಸೋಮ್ನಿಯಾ ನಿದ್ರಾಹೀನತೆ ಸಮಸ್ಯೆಯಲ್ಲಿ ಅಶ್ವಗಂಧ ತುಂಬಾನೇ ಉಪಯುಕ್ತವಾಗಿದೆ. ಅಶ್ವಗಂಧ ಸೇವನೆಯಿಂದ ಸಣ್ಣ ಮಗುವಿನ ಹಾಗೆ ಗಾಢವಾದ ನಿದ್ರೆ ಮಾಡಬಹುದು. ಲಾಭ 4, ಇದು ಒಳ್ಳೆಯ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಅಶ್ವಗಂಧ ಸೇವನೆಯಿಂದ ದೈಹಿಕ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಆಲಸ್ಯ, ಸುಸ್ತು ಇರಲ್ಲ. ವಿಶೇಷವಾಗಿ ವರ್ಕೌಟ್ ಮಾಡುವವರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ವೇಟ್ ಲಿಫ್ಟಿಂಗ್ ಕೆಪಾಸಿಟಿ ಹೆಚ್ಚಿಸುತ್ತದೆ. ಬಾಡಿ ಫ್ಯಾಟ್ ಕಡಿಮೆ ಮಾಡುತ್ತದೆ. ಲಾಭ 5, ಫರ್ಟಿಲಿಟಿ ರೇಟ್ ಹೆಚ್ಚಿಸುತ್ತದೆ. ಶುಕ್ರಧಾತು ವೃದ್ಧಿಸುತ್ತದೆ. ಬಂಜೆತನ ನಿವಾರಿಸುವಲ್ಲಿ ಕೂಡ ಇದು ಸಹಾಯ ಮಾಡುತ್ತೆ. ಲಾಭ 6, ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ನಮ್ಮ ದೇಹದಲ್ಲಿನ ಉರಿಯೂತ ಕಡಿಮೆ ಮಾಡುತ್ತದೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ. ನಮ್ಮ ದೇಹದಲ್ಲಿನ ನೋವು ಕಡಿಮೆ ಆಗುತ್ತದೆ. ಸಿಯಾಟಿಕಾ ನೋವಿನಲ್ಲಿ ಕೂಡ ಇದು ಲಾಭ ಕೊಡುತ್ತದೆ. ಕ್ಯಾನ್ಸರ್ ಜೀವಕೋಶಗಳನ್ನು ನಿಯಂತ್ರಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಲಾಭ 7, ನಮ್ಮ ಲಿವರ್ನ ಆರೋಗ್ಯ ಕಾಪಾಡುತ್ತದೆ. ಅದರ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ.
ಇದನ್ನ ಹೇಗೆ ತೆಗೆದುಕೊಳ್ಬೇಕು? ಇದು ಚೂರ್ಣ, ಕ್ಯಾಪ್ಸೂಲು, ಟ್ಯಾಬ್ಲೆಟ್, ಅಶ್ವಗಂಧಾರಿಷ್ಟ ಹೀಗೆ ಬೇರೆ ಬೇರೆ ರೂಪದಲ್ಲಿ ಕೂಡ ಸಿಗುತ್ತೆ. ಚೂರ್ಣ ತೆಗೆದುಕೊಳ್ಬೇಕಂದ್ರೆ ಅರ್ಧ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ಹಾಲಿನಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಬೆರೆಸಿ ತೆಗೆದುಕೊಳ್ಬೇಕು. ಯಾವುದಕ್ಕೂ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.